ಊಟ ಕೇಳಿದ ಮಗುವಿಗೆ ಕೈ ಸುಟ್ಟಿದಾಳೆ ಮಲತಾಯಿ. ನಾಲವಾರ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿ ಮಗುವಿನ ಕೈ ಸುಟ್ಟಿದಾಳೆ. ಊಟ ಕೇಳ್ತು ಮಗು ಅಂತ ಹೇಳಿ ಮಲತಾಯಿ ಮಗುವಿನ ಕೈ ಸುಟ್ಟಂತಹ ಘಟನೆ ನಡೆದಿದೆ. ಇದು ನಾಲವಾರ ಗ್ರಾಮದಲ್ಲಿ ನಡೆದಿರೋದು. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲವಾರ ಗ್ರಾಮದಲ್ಲಿ 4 ವರ್ಷದ ಮಗುವಿಗೆ, ಆ ಪುಟ್ಟ ಕಂದಮ್ಮನಿಗೆ ಕೆಂಡದಿಂದ ಕೈ ಸುಟ್ಟಿದಾಳೆ ಈ ಪಾಪಿ ತಾಯಿ. ಕೆಂಡದಿಂದ ಕೈ ಸುಟ್ಟು ಹಗ್ಗದಿಂದ ಮಂಚಕ್ಕೆ ಕಟ್ಟಿ ಹಾಕಿದಾಳೆ. ಮಗು ಆಚೆ ಬರದಿದ್ದಕ್ಕೆ ಸ್ಥಳೀಯರು ಅಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ಈಗಾಗಲೇ ನಿಮ್ಗೆ ದೃಶ್ಯಗಳಲ್ಲೂ ಕೂಡ ಕಾಣಿಸಬಹುದು ಆ ತಾಯಿ ಮಾಡಿದಂತಹ ಕೃತ್ಯ ಎಂಥದ್ದು ಅಂತ ಹೇಳಿ. ಮನೆಯೊಳಕ್ಕೆ ಹೋಗ್ತಾರೆ ಸ್ಥಳೀಯರು, ಅಲ್ಲಿ ಏನಾಗಿದೆ ನೋಡೋಣ ಅಂತ ಹೇಳಿ. ಆಗ ಅವ್ರ ಜೊತೆ ಕೂಡ ಮಲತಾಯಿ ಜಗಳ ಆಡ್ತಾಳೆ. ನಾನ್ ಸುಡೋದು ಹೀಗೆ, ನೀವ್ ಯಾರು ಕೇಳೋಕೆ ಅಂತ ಹೇಳಿ ಸ್ಥಳೀಯರ ಜೊತೆ ಕೂಡ ಮಲತಾಯಿ ಜಗಳವಾಡಿದಾಳೆ. ಸ್ಥಳೀಯರಿಂದ ತಾಯಿಗೆ ತೀವ್ರ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ವಾಡಿ ಠಾಣೆಗೆ ದೂರು ನೀಡಿದ್ದಾರೆ ಗ್ರಾಮಸ್ಥರು. ಪ್ರತಿನಿತ್ಯ ಮಗುವಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಒಂದು ಆರೋಪವನ್ನು ಕೂಡ ಗ್ರಾಮಸ್ಥರು ಮಾಡಿದ್ದಾರೆ. ಮೊದಲ ಹೆಂಡತಿ ತೀರ್ಕೊಂಡ್ಲು ಅಂತ ಕಾರಣಕ್ಕಾಗಿ 2ನೇ ಮದುವೆ ಆಗಿದ್ದ ಈ ಮಗುವಿನ ತಂದೆ ತಿಪ್ಪಣ್ಣ ಮಗುವಿಗೆ ಊಟದ ತೊಂದರೆ ಆಗಬಾರದು ಅಂತ ಹೇಳಿ 2ನೇ ಮದುವೆ ಆದ. ಆದ್ರೆ ಈಗ ಆಗ್ತಾ ಇರೋದು ಇಂತಹದ್ದೇ ಕೆಲಸ. ಆತ ಪುಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ತಂದೆ. ಆದ್ರೆ ಮಲತಾಯಿ ಮಗು ಊಟ ಕೇಳ್ತು ಅನ್ನುವಂತಹ ಕಾರಣಕ್ಕಾಗಿ ಕೈಯನ್ನೇ ಸುಟ್ಟು ಹಾಕಿರೋದು ಕೆಂಡದಿಂದ. ಈಗಾಗಲೇ ದೃಶ್ಯಗಳಲ್ಲಿ ನೋಡಬಹುದು ನೀವು ಆ ಪುಟ್ಟ ಮಗುವಿನ ಕೈ ಯಾವ ರೀತಿಯಾಗಿ ಸುಟ್ಟು ಹೋಗಿದೆ ಅಂತ ಹೇಳಿ. ಸ್ಥಳೀಯರು ಅಲ್ಲಿ ಹೋಗಿ ಕೇಳಿದಾಗ ಅವರಿಗೆ ದಬಾಯಿಸ್ತಾಳೆ ಈ ತಾಯಿ. ನಾನು ಹೀಗೆ ಮಾಡೋದು, ನೀವ್ ಯಾರು ಕೇಳೋದಿಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಾಳೆ ಆಕೆ. ಅವ್ರ ಮೇಲೇನೆ ಜಗಳಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರ್ತಾರೆ. ಆಕೆಯ ವಿರುದ್ಧ ದೂರನ್ನು ಕೂಡ ಕೊಡ್ತಾರೆ. ವಾಡಿ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದೆ. ಗ್ರಾಮಸ್ಥರು ಆಕೆಗೆ ತೀವ್ರವಾದಂತಹ ತರಾಟೆಯನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಏನೇ ಆಗ್ಲಿ, ಪುಟ್ಟ ಮಕ್ಕಳು ಏನು ತಪ್ಪು ಮಾಡಿರುವುದಿಲ್ಲ. ಆದ್ರೆ ಆ ಮಕ್ಕಳ ಮೇಲೆ ಇಂತಹ ಶಿಕ್ಷೆಯನ್ನ ವಿಧಿಸೋದು ಯಾರಿಗೂ ಕೂಡ ಒಳ್ಳೇದಲ್ಲ. ಆ ತಾಯಿಗೂ ಕೂಡ ಅಂತಹ ಒಂದು ಬುದ್ಧಿ ಇರ್ಬೇಕಾಗತ್ತೆ. ಮಕ್ಕಳು ಇದ್ದಾರೆ, ಓಡಾಡ್ತಾರೆ. ಒಂದೆರಡು ಹೊಡಿತಾರ, ಒಂದೇಟು 2 ಏಟು ಹೊಡಿತಾರ. ಹಿಂಗ್ ಸುಡಲ್ಲ ಯಾರಿಗ್ ಬಿ. ನಿಮ್ಮಿ ಮಗಳವಲ್ಲ, ಹಾ ಹಂಗೆ ಸುಡ್ತೀರಿ. ಮಕ್ಕಳು ಇದ್ದಾರೆ, ಓಡಾಡ್ತಾರೆ.